ನಮಸ್ಕಾರ, ನಾನು ನಿಮ್ಮ ಕೃಪೆ ಶ್ರೀಲಕ್ಷ್ಮಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಇವಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಲ್ಲಿದ್ದೀವಿ. ಇಲ್ಲಿಂದ ನಾವು ಅಯೋಧ್ಯೆಗೆ ಹೋಗೋಣ ಬನ್ನಿ. ಜೈ ಶ್ರೀರಾಮ್. ಇವಾಗ ನನ್ನ ಜೊತೆ ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು, ನಮ್ಮ ಫ್ಯಾಮಿಲಿ ಎಲ್ಲರೂ ಬರ್ತಾಯಿದ್ದೀವಿ, ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ ಇಲ್ಲಿದ್ದಾರೆ. ನಾವು ಬೆಳಗ್ಗೆ ಆಲ್ಮೋಸ್ಟ್ ಇವಾಗ 4:15 ಅಥವಾ 4:15 ಇರ್ಬೋದು ಅಂತ ಅನಿಸುತ್ತೆ. ಈ ನಮ್ಮ ಮೆಮೊರೇಬಲ್ ಜರ್ನಿ ಬೆಂಗಳೂರಿಂದ ಅಯೋಧ್ಯೆಗೆ ನಾವು ಇಂಡಿಗೋ ಏರ್ಲೈನ್ಸಲ್ಲಿ ಹೋಗ್ತಾ ಇರೋದು. ಸೆಕ್ಯೂರಿಟಿ ಚೆಕ್ಕು ಎಲ್ಲ ಕ್ವಿಕ್ ಆಗೋಯ್ತು. ಸೊ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿದ್ದೀವಿ. ಇನ್ನೇನು ಬೋರ್ಡಿಂಗ್ ಶುರು ಆಗುತ್ತೆ. ಇವಾಗ ಗೇಟ್ ನಂಬರ್ ಏನೋ ಚೇಂಜ್ ಆಯಿತು ಅಂತ ಮೆಸೇಜ್ ಅಂದರು. ನೋಡಬೇಕು ಇವಾಗ. ಬನ್ನಿ ಹೋಗೋಣ. ಈ ಡೊಮೆಸ್ಟಿಕ್ ಟರ್ಮಿನಲ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ವೆರಿ ವೆಲ್ ಮೇಂಟೈನ್ ಮತ್ತು ಕಾಮ್ ಆಗಿದೆ. ಇಲ್ಲಿ ನೋಡಿ ರಾಮೇಶ್ವರಂ ಕೆಫೆ ಇದೆ. ಆದರೆ ನಮಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೈಮ್ ಇಲ್ಲ. ಬೇಗ ನಾವು ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಗೋ 6934 ಅಯೋಧ್ಯ, ಗೇಟ್ ನಂಬರ್ 25. ಏರೋಪ್ಲೇನ್ ನಿಂತಿದೆ ಅಂತ. ಜಸ್ಟ್ ಲವ್ಲಿ ಮಾರ್ನಿಂಗ್ ಎಕ್ಸ್ಪೀರಿಯನ್ಸು ಇಂಡಿಗೋ. ಓ ಮೈ ಗಾಡ್, ತುಂಬ ಕ್ಲಿಯರ್ ಆಗಿದೆ ಸ್ಕೈ. ಒಂಥರ ಅರ್ಲಿ ಮಾರ್ನಿಂಗ್ ನೋಡಿ, ಬರ್ಡ್ಸ್ ಎಲ್ಲ ಹೋಗ್ತಾ ಇರೋದು. ತುಂಬ ಪೀಸ್ಫುಲ್ ಆಗಿದೆ, ಗಜಿಬಿಜಿ ಅಂತ ಅನಿಸೋದೇ ಇಲ್ಲ. ಜಸ್ಟ್ ಲವ್ಲಿ ಲವ್ಲಿ ಎಕ್ಸ್ಪೀರಿಯನ್ಸ್ ಇದು. ಈ ಬಸ್ಸಿಂದ ನಮ್ಮ ಫ್ಲೈಟ್ಗೆ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ ಡ್ರೈವಿಂಗ್ ಡಿಸ್ಟೆನ್ಸು. ತುಂಬಾ ಪ್ಲೆಸೆಂಟ್ ಆಗಿದೆ. ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಫ್ಲೈಟ್ ಹತ್ತೋಣ. श्री रामचंद्र कृपालु भज मन हरण भव भय दारुणं नव कंज लोचन कंज मुख कर कंज पद कंजा.
ಇವತ್ತು ನಮ್ಮ ಫ್ಲೈಟ್ 2 hours 10 minutes ಆಗಲೇ ಟೇಕ್ ಆಫ್ ಶುರು ಆಗ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ವ್ಯೂ ನೋಡಿ. ಇಲ್ಲಿ ತುಂಬ ವೆದರ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಹೈವೇಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೋಡಗಳಲ್ಲಿ ಹೋಗ್ತಾ ಇರೋದು ಎಷ್ಟು ಅದ್ಭುತವಾಗಿದೆ. ಇಲ್ಲಿ ವ್ಯೂ ಅಂತೂ ಎಕ್ಸಲೆಂಟ್ ಆಗಿದೆ. ವೆರಿ ರೇರ್ ವ್ಯೂ ಅಂತಲೇ ಹೇಳಬೇಕು. ಇಲ್ಲಿ ನೋಡಿ, ಇಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಸ್ವರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಒಳ್ಳೆ ಹತ್ತಿ ಇದ್ದಂಗೆ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಕ್ಲೌಡ್ಸ್ ಎಲ್ಲ, ಓ ಮೈ ಗಾಡ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಪನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಮತ್ತು ವೆಜಿಟೇಬಲ್ ಸ್ಯಾಂಡ್ವಿಚ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಪ್ರೀ ಆರ್ಡರ್ ಮಾಡಿದ್ವಿ. ಇವಾಗಲೇ ಎಲ್ಲರಿಗೂ ಕೊಟ್ಟಿದ್ದಾರೆ. ನಾವಿನ್ನೇನು ಅಯೋಧ್ಯ ಲ್ಯಾಂಡ್ ಆಗ್ತಾ ಇದ್ದೀವಿ. ಬನ್ನಿ ಇವಾಗ ಫ್ಲೈಟ್ ಲ್ಯಾಂಡಿಂಗು ಎಕ್ಸ್ಪೀರಿಯನ್ಸ್ ಮಾಡೋಣ. ಜೊತೆಗೆ ಅಯೋಧ್ಯನಲ್ಲಿ ಏರ್ಪೋರ್ಟ್ ಕೂಡ ನೋಡೋಣ. ಲ್ಯಾಂಡಿಂಗ್ ಅಂತೂ ತುಂಬಾ ಸ್ಮೂತಾಗಿ ಚೆನ್ನಾಗಿತ್ತು. ಇವಾಗ ಫ್ಲೈಟಿಂದ ಇಳಿದ ಮೇಲೆ ಇವಾಗ ಅವ್ರದ್ದೇ ಬಸ್ಸಲ್ಲಿ ನಮಗೆ ಏರ್ಪೋರ್ಟ್ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಒಂದು 2 minutes ಡ್ರೈವ್ ಅಷ್ಟೇ. ಏರ್ಪೋರ್ಟ್ ಅಂತೂ ತುಂಬಾ ಕ್ಲೀನಾಗಿದೆ ಅಯೋಧ್ಯ ಏರ್ಪೋರ್ಟು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಪೇಂಟಿಂಗ್ಸ್ ಅಂತೂ, ಸ್ಟೋರಿ ನರೇಷನ್ಸ್ ಎಲ್ಲ ಇದೆ.
ಬ್ಯಾಗೇಜ್ ಎಲ್ಲ ಕ್ವಿಕ್ಕಾಗಿ ಬಂತು, ಕಲೆಕ್ಟ್ ಮಾಡಿಕೊಂಡು ಇವಾಗ ಮುಂದೆ ಹೋಗ್ತಿದ್ದೀವಿ. पटपीतमानः तडितरुचिशुचि नौमि जनकसुतावर. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಚಲ್ ದೆನ್, ನಮಸ್ಕಾರ.